ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಚೆನ್ನಾಗಿದ್ದೀನಿ. ಆಗಲೇ ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ. ತುಂಬ ದಿನ ಅಂದರೆ ಆಲ್ಮೋಸ್ಟು 6 ಮಂತ್ಸೇ ಆಗಿರ್ಬೋದೇನೋ. ಯಾಕಂದರೆ ಮನೆಯಲ್ಲಿ ಸ್ವಲ್ಪ ತೊಂದರೆಗಳಿದ್ದರಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಹಂಗೆ ಸುಮ್ಮನೆ ಏನಲ್ಲ, ಔಷಧಿ ಹೊಡಿಬೇಕಂತ ಹೊಲ್ದ ಹತ್ರ ಬಂದಿದ್ವಿ. ಆವಾಗ ಸುಮ್ಮನೆ ಕೂತಿದ್ನಲ್ಲ, ಅದಕ್ಕೆ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ಹೊಲ್ದ ಹತ್ರ ಬಂದಿರೋದು ಅಂದರೆ, ಇಲ್ಲಿ ನಮ್ಮ ಮನೆಯವರು ಔಷಧಿ ಎಲ್ಲ ಬಜ್ಜಿ ಗಿಡಕ್ಕೆ ಔಷಧಿ ಹೊಡಿಬೇಕು ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ನಾನು ನೈಟು ಒಬ್ಬರೇ ಬರ್ತಾರಲ್ಲ ಅಂತ ಜೊತೇಲಿ ಬಂದಿದೆ. ಅವ್ರ ಪಾಡ್ಗೆ ಅವ್ರು ಕಲಿಸ್ಕೊಳ್ಳಿ, ಅಂದರೆ ಮಿಕ್ಸ್ ಮಾಡ್ಕೊಳ್ಳಿ. ಅಷ್ಟು ತನಕ ನಾನು ವೀಡಿಯೋನಾದರೂ ಮಾಡೋಣ, ಯಾಕಂದರೆ ಎಷ್ಟೊತ್ತಲ್ಲಿ ಏನೂ ಡಿಸ್ಟರ್ಬೆನ್ಸ್ ಇರಲ್ಲ ಅಂತ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ಏನೂ ಕಾಣಿಸಲ್ಲ, ಯಾಕಂದರೆ ಬ್ಯಾಟ್ರಿ ಅವ್ರ ಹತ್ರ ಐತೆ. ನಾನು ಬರೀ ಹಂಗೆ ಟಾರ್ಚಲ್ಲಿ ಫೋನ್ ಇದು ಮಾಮೂಲಿ ಫ್ಲ್ಯಾಶ್ ಲೈಟ್ ಆನ್ ಮಾಡಿಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರೂ ನನ್ನ ವೀಡಿಯೋಸ್ ಅಂದರೆ ಶಾರ್ಟ್ಸ್ ವೀಡಿಯೋಗಳು ಹಾಕ್ತಾಯಿದ್ದೀನಿ, ನೋಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇರ್ತೀರ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಬಜ್ಜಿದು ದಿನ ವೀಡಿಯೋ ಮಾಡ್ಕೋತೀನಿ, ಬಟ್ ಲೋಡ್ ಮಾಡುವಾಗ ವೀಡಿಯೋ ಮಾಡಲ್ಲ. ಲೋಡ್ ಮಾಡುವಾಗ ವೀಡಿಯೋ ಮಾಡದೇ ಇದ್ದರೆ ಏನು ಚೆಂದ ಅಪ್ಲೋಡ್ ಮಾಡೋಕ್ಕೆ ಅಂತ ವೀಡಿಯೋನೇ ಮಾಡಿಲ್ಲ. ನೋಡೋದ ನಾಳೆನೂ ಕುಯ್ಬೇಕು. ಅಕಸ್ಮಾತ್ ನಾಳೆ ಅದನ್ನೇನಾದರೂ ವೀಡಿಯೋ ಮಾಡಿಕೊಂಡ್ರೆ ಖಂಡಿತ ಬಜ್ಜಿ ಕುಯ್ತಿರೋದೆಲ್ಲ ಅಪ್ಲೋಡ್ ಮಾಡ್ತೀನಿ ವೀಡಿಯೋನ. ಇವಾಗ ಅವ್ರ ಪಾಡ್ಗೆ ಅವ್ರು ಔಷಧಿ ಹೊಡಿಲಿ, ನೋಡೋಣ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇವಾಗ 11 ಆಗಲೇ 11:15. ನಾವು ಬಂದಾಗ 11 ಗಂಟೆ ಅಂದ್ಕೊಳ್ಳಿ. ಇನ್ನೇನು 11:15 ಆಯ್ತಾ ಬತ್ತು. ಅವ್ರು ಇನ್ನೂ ಔಷಧಿ ಮಿಕ್ಸ್ ಮಾಡೋದ್ರಲ್ಲೇ ಅವರೇ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನನಗೂ ಬೇರೆ ಸ್ವಲ್ಪ ಹುಷಾರಿರಲಿಲ್ಲ, ಮಲಗಿಬಿಟ್ಟಿದೆ. ಅಂಥದ್ರಲ್ಲೂ ಒಬ್ಬರೇ ಬರ್ತಾರಲ್ಲ ಅಂತ ಜೊತೇಲಿ ಬಂದಿದ್ದೀನಿ. ಇಲ್ಲೆಲ್ಲ ಕುಯ್ದಿದ್ದೀವಿ, ಅದಕ್ಕೆ ಗಿಡದಲ್ಲಿ ಬಜ್ಜಿ ಮೆಣಸಿನ್ಕಾಯಿ ಕಾಣಿಸಲ್ಲ. ಇದು ರೆಡ್ ಚಿಲ್ಲಿ ಅಂದರೆ ಖಾರ ಮೆಣಸಿನ್ಕಾಯಿ. ಇದು ಸ್ವಲ್ಪ ಲೇಟು, ಹಾಗಾಗಿ ಅಷ್ಟು ಕಾಯಿ ಕಾಣಿಸಲ್ಲ. ಅದು ಅಲ್ಲದೆ ಇದು ಸಣ್ಣ ಇರ್ತದಲ್ವ, ಅದಕ್ಕೆ ಅಷ್ಟಾಗಿ ಕಾಯಿ ಕಾಣಿಸಲ್ಲ. ಬಜ್ಜಿ ಮೆಣಸಿನ್ಕಾಯಿ ಇಲ್ಲೆಲ್ಲ ಕುಯ್ದಿದ್ದೀವಿ. ಕುಯ್ದಿಲ್ಲದೆ ಇರೋ ಕಡೆ ತೋರಿಸ್ತೀನಿ ಒಂದು. ಅಂದರೆ ನೋಡೋಣ, ಸುಮಾರು ಖರ್ಚು ಮಾಡಿದ್ದಾರೆ ನಮ್ಮನೆ. ಎಷ್ಟಾಗುತ್ತೋ ಏನೋ ಗೊತ್ತಿಲ್ಲ. ಮತ್ತು ನಾಳೆನೂ ಹೇಳಿದ್ದೀವಿ ಬಜ್ಜಿ ಕುಯ್ಯೋಕ್ಕೆ ಲೇಬರ್ಗಳು ಬರ್ತಾರೆ, ನಾಳೆ ಕುಯ್ಯಿಸ್ಬೇಕು. ಇಷ್ಟೇ. ಇವಾಗ ಅವರು ಔಷಧಿ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅನಿಸುತ್ತೆ. ಅವ್ರ ಪಾಡ್ಗೆ ಅವ್ರು ಮಾಡಲಿ. ಅಕಸ್ಮಾತ್ ಏನಾದರೂ ಲೇಟ್ ಆದರೆ ಇಲ್ಲೇ ಮಲ್ಕೊಳ್ಳೋಣ ಅಂತ ಒಂದು ಬೆಡ್ಶೀಟು ತಂದುಬಿಟ್ಟಿದ್ದೀನಿ. ನಾನು ಬೆಡ್ಶೀಟ್ ಹಚ್ಕೊಂಡು ಕೂತ್ಕೋತೀನಿ, ಇಲ್ಲ ಮಲ್ಕೋತೀನಿ. ಇವರು ಅವ್ರ ಪಾಡ್ಗೆ ಅವ್ರು ಔಷಧಿ ಹೊಡಿತಾರೆ. ಎಂತಕ್ರಿ ಔಷಧಿ ಹೊಡಿತಾರದು ಇವಾಗ? ಬಜ್ಜಿಗೆ ಸರಿ. ಏನು ಔಷಧಿ ಅಂತ, ಏನಕ್ಕೆ ರೋಗ ಹೊಡಿತದೆ ಅಂತನಾ, ಇಲ್ಲ ಏನಕ್ಕೆ ಅಂತ. ನಾನು ಯಾವ ಗಿಡಕ್ಕೆ ಹೊಡಿತಾ ಇದ್ದೀವಿ ಅಂತ ಕೇಳಲಿಲ್ಲ. ಅವ್ರು ಬ್ಯುಸಿ. ಇನ್ನೊಂದು ಸ್ವಲ್ಪ ಜಾಸ್ತಿ ಮಾತಾಡ್ಸಿದ್ರೆ ಅಷ್ಟೇ ನನ್ನ ಕತೆ. ಇದು ಬದನೆ ಗಿಡ ಆಲ್ಮೋಸ್ಟು 1 ತಿಂಗಳಾಗಿರ್ಬೋದು ನೆಟ್ಟು. ಈ ಥರ ಐತೆ. ಇಷ್ಟೇ ಸಾಕು ಅಂತ ಅನ್ಕೋತೀನಿ. ಜಾಸ್ತಿ ಲೆಂತಿ ಆದರೆ ನಿಮಗೂ ಬೇಜಾರಾಗುತ್ತೆ, ಯಾಕಂದರೆ ಏನೂ ಕಾಣಿಸ್ತಾನೆ ಇಲ್ಲ. ಕತ್ಲಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರು ಹಂಗಂದ್ರೆ ನಗಡ್ತವ್ರೆ. ಓಕೆ, ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಷ್ಟೇ. ಬಾಯ್, ಗುಡ್ ನೈಟ್.